ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಜ್ಞಾನ ರತ್ನಗಳು ಶೀರ್ಷಿಕೆ ಮಧುರ ವಾಕ್ಯ. ಇಡೀ ಪ್ರಪಂಚದ ವಿಕಾರಗಳ ತಾಪವನ್ನು ನೀಗಿಸಿ ಎಲ್ಲರನ್ನೂ ಶೀತಲರನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ. ಜ್ಞಾನದ ಮಳೆಯು ಎಲ್ಲರನ್ನೂ ಶೀತಲರನ್ನಾಗಿ ಮಾಡಿಬಿಡುತ್ತದೆ. ಪ್ರಶ್ನೆ: ಯಾವ ತಾಪವು ಇಡೀ ಪ್ರಪಂಚವನ್ನು ಸುಡುತ್ತಿದೆ? ಉತ್ತರ: ಕಾಮವಿಕಾರದ ತಾಪವು ಇಡೀ ಪ್ರಪಂಚವನ್ನು ಸುಡುತ್ತಿದೆ. ಎಲ್ಲರೂ ಕಾಮಾಗ್ನಿಯಲ್ಲಿ ಸುಟ್ಟು ಕಪ್ಪಾಗಿದ್ದಾರೆ. ತಂದೆಯು ಜ್ಞಾನದ ಮಳೆಯಿಂದ ಅವರನ್ನು 21 ಜನ್ಮಗಳಿಗಾಗಿ ಶೀತಲರನ್ನಾಗಿ ಅಂದರೆ ಶಾಂತಗೊಳಿಸಿ ಮಾಡಿಬಿಡುತ್ತಾರೆ. ಮುಖ್ಯ ಜ್ಞಾನದ ರತ್ನಗಳು ಅಂಶಗಳು. ಆತ್ಮಿಕ ವಿದ್ಯೆಯ ನಶೆ, ಲೌಕಿಕ ಪದವಿಗಳ ನಶೆ ಅಲ್ಪಕಾಲದ್ದಾಗಿರುತ್ತದೆ. ಆದರೆ ಪರಮಾತ್ಮನು ನೀಡುವ ಆತ್ಮಿಕ ವಿದ್ಯೆಗಿಂತ ಶ್ರೇಷ್ಠವಾದ ಪರೀಕ್ಷೆ ಅಥವಾ ಪದವಿ ಬೇರೊಂದಿಲ್ಲ. ರಾಜಯೋಗದ ರಹಸ್ಯ. ಲಕ್ಷ್ಮೀನಾರಾಯಣರು ತಮ್ಮ ಹಿಂದಿನ ಜನ್ಮದಲ್ಲಿ ಇದೇ ರಾಜಯೋಗದ ವಿದ್ಯೆಯನ್ನು ಕಲಿತು ಮಹಾರಾಜ ಮಹಾರಾಣಿಯಾಗಿದ್ದರು. ನಾವು ಸಹ ಈ ಜನ್ಮದಲ್ಲಿ ಶ್ರೇಷ್ಠ ಕರ್ಮಗಳನ್ನು ಕಲಿತು ಭವಿಷ್ಯ 21 ಜನ್ಮಗಳಿಗಾಗಿ ಸ್ವರ್ಗದಲ್ಲಿ ರಾಜ್ಯಭಾರ ಮಾಡಲಿದ್ದೇವೆ. 84 ಜನ್ಮಗಳ ಚಕ್ರ. ನಾವು ಮೊದಲು ದೇವಿ ದೇವತೆಗಳಾಗಿದ್ದೆವು. ನಂತರ ಚಕ್ರದಲ್ಲಿ ಬರುತ್ತಾ ಶೂದ್ರರಾದೆವು. ಈಗ ಇದು ಅಂತಿಮ ಜನ್ಮವಾಗಿದ್ದು ಪುನಃ ದೇವತಾ ಪದವಿಯನ್ನು ಪಡೆಯಬೇಕಾಗಿದೆ. ಮನ್ಮನಾಭವ ಯೋಗಾಗ್ನಿ. ಸರ್ವಶಕ್ತಿವಂತನಾದ ತಂದೆಯನ್ನು ನೆನಪು ಮಾಡುವುದರಿಂದ ನಮ್ಮ ಪಾಪಗಳು ಭಸ್ಮವಾಗುತ್ತವೆ ಮತ್ತು ನಾವು ತಮೋಪ್ರಧಾನದಿಂದ ಸತೋ ಪ್ರಧಾನ ಅಂದರೆ ಪವಿತ್ರ ಆಗುತ್ತೇವೆ. ಧಾರಣೆಗಾಗಿ ಮುಖ್ಯ ಸಾರ: ನಿರಹಂಕಾರತೆ. ಆತ್ಮಿಕ ವಿದ್ಯೆಯ ನಶೆಯಲ್ಲಿರಬೇಕು. ತಂದೆಯ ಸಮಾನ ನಿರಹಂಕಾರಿಗಳಾಗಬೇಕು. ಯಾವುದೇ ಲೌಕಿಕ ಪದವಿ ಅಥವಾ ಸ್ಥಾನದ ಅಹಂಕಾರ ಇಟ್ಟುಕೊಳ್ಳಬಾರದು. ಸಂಪೂರ್ಣ ನಿರ್ವಿಕಾರಿ ಜ್ಞಾನ ರತ್ನಗಳಿಂದ ನಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳಬೇಕು. ಸಂಪೂರ್ಣ ನಿರ್ವಿಕಾರಿಯಾಗಿ ದೇವತಾ ಪದವಿಯನ್ನು ಪಡೆಯಬೇಕು. ಮಾಯೆಯ ಪ್ರಭಾವಕ್ಕೆ ಸಿಲುಕಿ ಎಂದೂ ಬಾಡಿ ಹೋಗಬಾರದು. ವರದಾನ ಮತ್ತು ಸ್ಲೋಗನ್. ವರದಾನ: ಸ್ಥೂಲ ಹಾಗೂ ಸೂಕ್ಷ್ಮ ಎರಡೂ ರೀತಿಯಿಂದ ತಮ್ಮನ್ನು ವ್ಯಸ್ತವಾಗಿ ಇಡುವಂತಹ ಮಾಯಾಜೀತ್ ವಿಜಯೀ ಭವ. ನಾವು ನಮ್ಮ ಸಂಕಲ್ಪ, ಬುದ್ಧಿ ಮತ್ತು ಕರ್ಮಗಳನ್ನು ಸದಾ ಶುಭ ಸೇವೆಗಳಲ್ಲಿ ವ್ಯಸ್ತವಾಗಿ ಇಟ್ಟುಕೊಂಡರೆ ಮಾಯೆಗೆ ಯಾವುದೇ ಅವಕಾಶ ಸಿಗುವುದಿಲ್ಲ. ಸ್ಲೋಗನ್ನಲ್ಲಿ: ನಿಶ್ಚಯ ಹಾಗೂ ನಶೆಯಿಂದ ಬಾಬಾ ನನ್ನ ಜೊತೆ ಇದ್ದಾರೆ ಎಂದು ಹೇಳುತ್ತೀರೆಂದರೆ ಮಾಯೆಯು ಸಮೀಪಕ್ಕೆ ಬರಲು ಸಾಧ್ಯವಿಲ್ಲ. ಅವ್ಯಕ್ತ ಸೂಚನೆ: ಸದಾ ಹರ್ಷಿತರಾಗಿರಲು ಅಂದರೆ ಸಂತೋಷವಾಗಿರಲು ನಿಮ್ಮ ಸ್ವಭಾವವನ್ನು ಸರಳ ಹಾಗೂ ಸಹನಶೀಲವಾಗಿಸಿಕೊಳ್ಳಿ. ಯಾವುದೇ ಪರಿಸ್ಥಿತಿ ಬಂದರೂ ಮುಖದಲ್ಲಿ ಗಂಭೀರತೆ ಅಥವಾ ಆವೇಶವಿರಬಾರದು. ಬದಲಿಗೆ ತಂದೆ ಸಮಾನ ಮಧುರತೆ ಹಾಗೂ ದೈವಿ ಗುಣಗಳು ಎದ್ದು ಕಾಣಬೇಕು.
ಮುರಳಿ ಜ್ಞಾನದ ಬಗ್ಗೆ ಯಾವುದೇ ನಿರ್ದಿಷ್ಟ ವಿಷಯ, ಅದರ ಭಾಗದ ಬಗ್ಗೆ ಅಥವಾ ರಾಜಯೋಗದ ಅಭ್ಯಾಸದ ಬಗ್ಗೆ ನಿಮ್ಮ ಇಂದಿನ ಪುರುಷಾರ್ಥ ಮತ್ತು ಧ್ಯಾನದ ಅಭ್ಯಾಸ ಹೇಗೆ ಸಾಗುತ್ತಿದೆ? ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.